ಆರ್ಯ ಹಾ ಮಕ್ಳು ಊಟ ಮಾಡ್ತಾ ಇದಾರೆ, ಒಂದು 5 ನಿಮಿಷ ಲೇಟ್ ಆಗತ್ತೆ, ತೊಂದ್ರೆ ಇಲ್ವಾ? ಸರಿ, ಒಂದ್ 5 ನಿಮಿಷ ನಾನೇ ಮಾಡ್ಲಾ? ಆಯ್ತು. ಸರಿ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾತಿ ತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಹಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಸ್ತಂ ಸರ್ವಭೂತಹೃದಯಂ ಮುನಿಂ ಆನತೋಸ್ಮಿ ಧರ್ಮ ಪ್ರೋಜ್ಜಿತಕೈತವೋತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸದ್ಯೋ ಹೃದ್ಯವರುಧ್ಯತೆ ತ್ರಿಕೃತಿಭಿಃ ಶುಶ್ರೂಷಭಿಸ್ತತ್ಕ್ಷಣಾತ್ ಸ್ವಸ್ತ್ಯಸ್ತು ಸತಾಂ ಹರಿ ಓಂ. ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಪ್ರಹ್ಲಾದ ದೈತ್ಯಬಾಲಕಯೋಃ ಸಂವಾದಂ ವಯಂ ಪಶ್ಯन्तಃ ಸ್ಮಃ. ನಾರದಃ ಏವ ಏನಾಂ ಕಥಾಂ ಯುಧಿಷ್ಠಿರಾಯ ಪ್ರೋವಾಚ. ಯುಧಿಷ್ಠಿರಸ್ತು ತಾದೃಶಂ ಬಾಲಂ ಕಥಂ ಪಿತಾ ಹನ್ಯಾತ್ ಇತಿ ಸಂದಿಹಾನಃ ಏನಂ ಪ್ರಶ್ನಂ ಅಕರೋತ್. ಕಥಂ ವಾ ತಸ್ಯ ತಾದೃಶಂ ಜ್ಞಾನಮಾಸೀತ್ ಇತಿ ಬಾಲಾಃ ಅಪಿ ತಥೈವ ಊಚುಃ. ಕಥಂ ಏನಂ ಭಾಗವತಂ ಧರ್ಮಂ ಭವಾನ್ ಜಾನಾತಿ ಇತಿ. ತದಾ ಪ್ರಹ್ಲಾದಃ ಅಕಥಯತ್. ಮಂದರದ್ರೋಣಿಯಲ್ಲಿ ನಮ್ಮಪ್ಪ ತಪಸ್ ಮಾಡ್ಲಿಕ್ಕೆ ಹೋಗಿದ್ದ. ಆವಾಗ ದೇವತೆಗಳು ಇದೇ ಸರಿಯಾದ ಸಮಯ ಅಂತ ಭಾವಿಸಿ ದೇವತೆಗಳ ಸೇನೆ ಹೊರಟು ದೈತ್ಯರನ್ನ ನಿರ್ನಾಮ ಮಾಡುವಂತಹ ಮಹಾಪ್ರಯತ್ನಕ್ಕೆ ಕೈ ಹಾಕಿತು. ಯುದ್ಧಕ್ಕೆ ಅವರ ಹತ್ರ ಇದ್ದ ಎಲ್ಲಾ ಸೈನ್ಯವನ್ನು ಬಳಸಿದ್ರು. ಒಂದು ರೀತಿ ನಾಯಕರಿಲ್ಲದೆ ಹೋದಾಗ ಈ ರಾಕ್ಷಸರ ಕುಲ ಅದು ನುಚ್ಚು ನೂರಾಗುವಂಥದ್ದು ಸಹಜ, ಸಾಮಾನ್ಯ. ಎಲ್ಲ ಕಡೆಯೂ ಅದಕ್ಕೆ ಸ್ವಂತಿಕೆ ಅನ್ನೋದಿಲ್ಲ. ನಾಯಕ ತಪ್ಪಿ ಹೋದ ಅಂತಂದ್ರೆ ಒಂದೇ ಸರ್ತಿ ಅವರೆಲ್ಲ ಛಿದ್ರವಾಗಿ ಬಿಡ್ತಾರೆ. ದೇವತೆಗಳಲ್ಲಿ ಎಲ್ಲ ಕಡೆಯೂ ನಾಯಕ ಇಲ್ಲ ಅಂದ್ರೆ ಸಮಸ್ಯೆ ಸಾಮಾನ್ಯ. ಆದ್ರೆ ದೇವತೆಗಳಲ್ಲಿ ಏನಾಗ್ತದೆ ಅಂದ್ರೆ ತಕ್ಷಣ ಯಾರೋ ಒಬ್ಬನನ್ನ ಅವರು ಜಗಳ ಆಡದೆ ಒಬ್ಬನನ್ನ ಆಯ್ಕೆ ಮಾಡ್ಕೊಳ್ತಾರೆ. ಗುರು ಬೇಕು ಅಂದ್ರೆ ಗುರುವನ್ನ ಆಯ್ಕೆ ಮಾಡ್ಕೊಳ್ತಾರೆ, ಒಬ್ಬ ನಾಯಕ ಬೇಕು ಅಂದ್ರೆ ನಾಯಕನನ್ನ ಆಯ್ಕೆ ಮಾಡ್ಕೊಳ್ತಾರೆ. ಬಹಳ ಹೊತ್ತು ಕಾಯಲ್ಲ. ಇವರಲ್ಲಿ ಐಕಮತ್ಯ ಬರುವುದು ಬಹಳ ಕಷ್ಟ. ಆದ್ರೆ ಬಂದ್ರೆ ಮಾತ್ರ ಅವರನ್ನ ಅಲ್ಲಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಬಹಳ ಕೆಟ್ಟ ಕೆಲಸ ಮಾಡ್ಲಿಕ್ಕೆ ಐಕಮತ್ಯ ಅನ್ನೋದು ಬಹಳ ಸ್ಟ್ರಾಂಗ್ ಆಗಿರುತ್ತೆ. ಹಾಗಾಗಿ ಎಲ್ಲ
ಹೆಂಡತಿ ಮಕ್ಕಳು ಇವರನ್ನೆಲ್ಲ ಬಿಟ್ಟು ಹೋಗಿದ್ದ ಹಿರಣ್ಯಕಶಿಪುವಿನ ಮನೆಯಲ್ಲಿ ಯಾರು ರಕ್ಷಕರಿಲ್ಲ. ಯಾಕಂದ್ರೆ ಈಗಾಗಲೇ ಹಿರಣ್ಯಾಕ್ಷ ಸತ್ತು ಹೋಗಿ ಆಗಿತ್ತು. ಹ್ಮ್ ಯೋಚನೆ ಮಾಡಿರ್ಲಿಲ್ಲ ತನ್ನ ಹೆಂಡತಿ ಮಕ್ಳು ಏನಾಗ್ತಾರೆ ಅಂತ. ಯಾಕೆಂದ್ರೆ ಅವನಿಗೆ ಈಗ ಆಸಕ್ತಿ ಇರ್ಲಿಲ್ಲ. ಯಾಕೆಂದ್ರೆ ಅವನು ಗೆದ್ದ ಮೇಲೆ ಎಲ್ಲ ದೈತ್ಯರನ್ನ ಆರಾಮವಾಗಿ ನಾಶಪಡಿಸುವುದು ಅವನಿಗಿದ್ದದ್ದೇ. ಅದು ಕಷ್ಟದ ಸಂಗತಿ ಏನಲ್ಲ. ತನ್ನವರು ಅಂತ ಯಾವತ್ತೂ ಕೂಡ ಅವನು ಯಾರನ್ನು ಹಚ್ಚಿಕೊಂಡವನೇ ಅಲ್ಲ. ಆದ್ರಿಂದಾಗಿ ಅಂತಹ ತೀವ್ರವಾದ ನಿರ್ಧಾರವನ್ನ ಕೈಗೊಂಡಿದ್ದಾಗ ಅವನ ಸೇನೆಯನ್ನೆಲ್ಲ ನಷ್ಟಗೊಳಿಸಿದ್ರೆ ಆಗ ನಾವು ಆಮೇಲೆ ಯುದ್ಧಕ್ಕೆ ಸುಲಭವಾಗಿ ಕೈ ಹಾಕಬಹುದು ಅಂತ ಯೋಚಿಸಿ ಅವನು ಇಂದ್ರ ಎಲ್ಲ ಸೇನೆಯನ್ನ ಕರೆತಂದು ದೈತ್ಯರ ಸೇನೆಯನ್ನ ನುಚ್ಚು ನೂರುಗೊಳಿಸಿದ. ಈ ಸಂದರ್ಭದಲ್ಲಿ ಕಯಾದುವನ್ನ ಹಿಡಿದೆಳೆದು ಕರೆದೊಯ್ಯುವ ಪ್ರಸಂಗ ದೇವರ ರಕ್ಷಣೆ ಇದೆ ಅನ್ನುವುದಕ್ಕೆ ಒಂದು ಸುಂದರವಾದ ನೆನಪು ಅನ್ನುವ ಹಾಗೆ ನಾರದರಲ್ಲಿ ಬರ್ತಾರೆ. ಸಂವಾದ ಆಗತ್ತೆ. ಬಿಟ್ಟು ಕಳುಹಿಸು ಅಂತ ಹೇಳಿದ್ರು, ಇಲ್ಲ ಇಲ್ಲ, ಗರ್ಭವನ್ನ ಹುಟ್ಟಿದ ತಕ್ಷಣ ಕೊಂದು ನಾನು ಈಕೆಗೇನು ತೊಂದರೆ ಮಾಡಲ್ಲ, ಆಮೇಲೆ ನೀವ್ ಹೇಳಿದ ಮಾತನ್ನ ನಡೆಸ್ತೇನೆ. ಅದಕ್ಕೆ ಹೇಳ್ತೇನೆ, ನೀನ್ ಕೊಲ್ಲಿಕ್ ಆಗಲ್ಲ ಅಂತ ಎಚ್ಚರಿಸ್ತಾರೆ. ನೀನ್ ಆ ಮಗುವನ್ನು ಮುಟ್ಲಿಕ್ಕಾಗಲ್ಲ, ಅದು ಅನಂತನ ಸೇವಕ, ಅದನ್ನು ನಾಶ ಮಾಡ್ಬೇಕು ಅಂತ ಆದ್ರೆ ನೀನು ಮತ್ತೆ ಹುಟ್ಟಿ ಬರ್ಬೇಕಷ್ಟೆ, ಆದ್ರೂ ಆಗಲ್ಲ. ಆದ್ರಿಂದಾಗಿ ಅವನು ನಿಷ್ಪಾಪಿ, ಪಾಪ ಮಾಡದೇ ಇರುವಂತವನು, ನೇರ ಭಗವಂತನ ಸೇವೆಗಾಗಿ ಇಳಿದು ಬಂದವನು, ಸಾಕ್ಷಾತ್ ಭಾಗವತ ಧರ್ಮವನ್ನ ಪಾಲಿಸುವವನು. ಅವನನ್ನ ನೀನು ತ್ವಯಾನ ಪ್ರಾಪ್ಯತೆ ಸಂಸ್ಥಾಂ, ನೀನು ಅವನನ್ನ ಇಷ್ಟ ಬಂದಂತೆ ಕೊಲ್ಲುವುದು ಸಾಧ್ಯವಿಲ್ಲ. ಹೀಗೆ ಹೇಳಿದಾಗ ಇಂದ್ರ, ನಾರದರು ಹೇಳಿದ ಮೇಲೆ ಅದಕ್ಕೊಂದು ಏನೋ ಒಂದು ಕಾರಣ ಇದ್ದೇ ಇರುತ್ತೆ. ಆದ್ರಿಂದಾಗಿ ಅದಕ್ಕೆ ಹೆಚ್ಚು ತಲೆ ಕೆಡಿಸಿಕೊಳ್ಬಾರದು ಅಂತ ಭಾವಿಸಿ ಅವ್ರು ಹೇಳಿದ್ಮೇಲೆ ಅದು ಒಳ್ಳೇದೇ ಆಗಿರುತ್ತೆ ಅಂತ ನಂಬಿದ. ಯಾಕಂದ್ರೆ ಗುರುಗಳು ನಿರ್ಧಾರ ಮಾಡಿಕೊಟ್ಟ ಸಂಗತಿಯನ್ನ ನಾವು ಮತ್ತೆ ಜಿಜ್ಞಾಸೆಗೆ ಒಳಪಡಿಸ್ತೇವೆ ಅಂದ್ರೆ ಅದು ಗುರುಗಳನ್ನು ಅವಮಾನ ಮಾಡಿದ ಹಾಗೆ. ನಾರದರು ಯಾವತ್ತೂ ಹಿತಚಿಂತಕರು, ಜಗತ್ತಿನಲ್ಲಿ ಯಾರಿಗೂ ಅನ್ಯಾಯ ಮಾಡಿದವರಲ್ಲ. ಅವ್ರವ್ರು ಮಾಡುವ ಕೆಲಸಕ್ಕೆ ಬೇಕಿರುವ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತಾರಷ್ಟೇ. ನಾರಾಯಣ. ಹಾಗಾಗಿ ನಾರದರು ಹೀಗೆ ಹೇಳಿದ ತಕ್ಷಣ ಅವರ ಮಾತನ್ನು ನಡೆಸಿಕೊಟ್ಟು ಆ ಹೆಣ್ಣು ನಮಸ್ಕಾರ ಮಾಡಿ ಹೊರಡುತ್ತಾನೆ. ಇತ್ಯುಕ್ತಸ್ತಾಂ ವಿಹಾಯೇಂದ್ರೋ ದೇವರ್ಷೇರ್ಮಾನಯನ್ ವಚ ಅನಂತ ಪ್ರಿಯ ಭಕ್ತೈನಾಂ ಪರಿಕ್ರಮ್ಯ ದಿವಂ ಯಯೌ. ನಾರದರು ಈಕೆಯನ್ನು ಬಿಟ್ಟು ಬಿಡು ಅಂತ ಇಂದ್ರನಿಗೆ ಹೇಳಿದ್ದಕ್ಕೆ ಇಂದ್ರ ಆ ಮಾತಿಗೆ ಗೌರವ ಸೂಚಿಸಿದ. ಗೌರವ ಸೂಚಿಸಿ ಹೇಳ್ತಾ ಇದ್ದಾನೆ, ನೀವು ಹೇಳಿದ್ರಿ ಅಂತ ಅನ್ನೋದಕ್ಕೆ ನಾನು ಪೂರ್ಣವಾಗಿ ಬೆಲೆ ಕೊಡ್ತಾ ಇದ್ದೇನೆ. ಆದ್ರೆ ಅವಳು ದೇವರಿಗೆ ಅತ್ಯಂತ ಹತ್ತಿರವಾದವಳು ಅಂತ ಭಾವನೆ ಬಂದದ್ರಿಂದ ಆ ಗಯಾದುವಿಗೆ ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಿ, ಅಂದ್ರೆ ಆ ಕಯಾದುವಿಗೆ ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಿ ಅಲ್ಲಿಂದ ಹೊರಡುತ್ತಾನೆ. ಅನಂತ ಪ್ರಿಯ ಭಕ್ತ್ಯಾ ಏನಾಂ ಪರಿಕ್ರಮ್ಯ ದಿವಂ ಯಯೌ, ಅವಳಿಗೆ ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಿ ಹೊರಟು ಹೋಗ್ತಾನೆ. ತಥೋ ನೋ ಮಾತರಂ ಋಷಿ ಸಮಾನೀಯ ನಿಜಾಶ್ರಮಂ ಆಶ್ವಾಸಿ ಹೋಷ್ಯತಾಂ ವತ್ಸೆ ಯಾವತ್ತೇ ಭರ್ತುರಾಗಮಃ. ಬಳಿಕ ನಾರದರು ಆ ತಾಯಿಯನ್ನ ತುಂಬಾ, ಎಲ್ಲಿ ನೋಡಿದ್ರು ಹೊಡಿ ಬಡಿ ಕಡಿ ಅನ್ನೋದಷ್ಟೇ ಶಬ್ದ, ಒಳ್ಳೆ ಮಾತುಗಳು ಅಂತ ಅನ್ನೋದು ಕೇಳಿಸ್ಕೊಂಡೇ ಗೊತ್ತಿಲ್ಲ ಪಾಪ ಅವಳಿಗೆ. ಹಾಗಾಗಿ ನಾರದರ ಕಾರುಣ್ಯದಿಂದ ಅವಳು ನಾರದರ ಆಶ್ರಮಕ್ಕೆ ಬರ್ತಾಳೆ. ಯಾಕಂದ್ರೆ ಇಲ್ಲೆಲ್ಲ ಬರೀ ಹೊಡೆದಾಟ ಬಡದಾಟ ಈ ಅರಮನೆಯಲ್ಲಿ, ಇದನ್ನ ಎದುರಿಸ್ಲಿಕ್ಕೆ ಅವಳಿಗೆ ಗೊತ್ತೇ ಇಲ್ಲ. ಹಾಗಾಗಿ ಮಗಳೇ,
ನಿನ್ನ ಗಂಡ ಹಿರಣ್ಯಕಶಿಪು ಮರಳಿ ಬರುವ ತನಕ ನಮ್ಮ ಮನೆಯ ರಕ್ಷಣೆಯಲ್ಲಿರು ನೀನು ಅಂತ ಕಯಾದುವನ್ನ ನಾರದರು ಕರ್ಕೊಂಡು ಬರ್ತಾರೆ. ಇಂದ್ರ ತನ್ನ ಕಾರ್ಯ ಸಾಧನೆ ಏನ್ ಮಾಡ್ಬೇಕಿತ್ತು ಅದನ್ನು ಮಾಡಿ ಆಯಿತು ಅನ್ನೋ ಕಾರಣಕ್ಕೆ ಅಲ್ಲಿಂದ ಹೊರಟು ಹೋಗ್ತಾನೆ. ತಥೇತ್ಯವಾಸಿ ದೇವರ್ಷೇ ಅಂತಿಸಾಪ್ಯ ಕುತೋ ಭಯ ಯಾವದ್ದೈತ್ಯಪತಿರ್ಘೋರಾತ್ ತಪಸೋ ನವ್ಯದರ್ಶತ ನ್ಯವರ್ತತ. ಆಗ್ಲಿ ಅಂತ ಹೇಳಿ ಅವಳು ನಾರದರ ಭಯ ಇರ್ಲಿಲ್ಲ, ನಾರದ ಮಾತನ್ನು ಮೀರ್ಲೂ ಇಲ್ಲ. ಧೈರ್ಯ ತೋರಿ ನೇರವಾಗಿ ಅವರು ಹೇಳಿದ ಹಾಗೆ ಆದೇಶಿಸಿದ ಯಜಮಾನನನ್ನ ಹಸು ಕಣ್ಣು ಮುಚ್ಚಿ ಹಿಂಬಾಲಿಸುವ ಹಾಗೆ ಆಕೆ ನಾರದರನ್ನು ಹಿಂಬಾಲಿಸಿಕೊಂಡು ಬಂದ್ಲು. ಅತ್ಯಂತ ಭಕ್ತಿಯಿಂದ ಅಂತರ್ವರ್ತ್ನಿ ಋಷಿಂ ಪರ್ಯಚರತ್ ತತ್ರ ಭಕ್ತ್ಯಾ ಪರಮಯಾ ಸತಿ ಅಂತರ್ವರ್ತ್ನಿ ಸ್ವಗರ್ಭಸ್ಯ ಕ್ಷೇಮಾಯೇಚ್ಛಾ ಪ್ರಸೂತಯೇ. ಗರ್ಭಿಣಿಯಾದ ಅಂದ್ರೆ ಈ ಹುಡುಗ ಹೇಳ್ತಾ ಇರುವ ಮಾತು, ಪ್ರಹ್ಲಾದ ಹೇಳ್ತಾ ಇರುವ ಮಾತು, ಗರ್ಭಿಣಿಯಾದ ನನ್ನ ತಾಯಿ ತನ್ನ ಉದರದಲ್ಲಿರುವ ಮಗುವಿನ ಕ್ಷೇಮಕ್ಕಾಗಿ ಮತ್ತು ಸುಖವಾದ ಮಗುವಿನ ಪ್ರಸವಕ್ಕಾಗಿ ಪರಮ ಭಕ್ತಿಯಿಂದ ಅವರು ಕೊಟ್ಟ ಆಶ್ರಯ ಅದು ಆಶ್ರಮವಾಗಿತ್ತು. ಮುನಿಗಳ ಸೇವೆ ಮಾಡುತ್ತಾ ಅಲ್ಲೇ ಇದ್ಲು. ಋಷಿ ಕಾರುಣಿಕಸ್ತಸ್ಯಾಹ ಪ್ರಾದಾತ್ ಅಭಯಮೀಶ್ವರಃ ಧರ್ಮಸ್ಯ ತತ್ವಂ ಜ್ಞಾನಂಚ ಮಾಮುದ್ದಿಶ್ಯ ಚ ನಿರ್ಮಲಂ. ಋಷಿ ಅತ್ಯಂತ ಕಾರುಣಿಕ, ನಾರದರು ಅತ್ಯಂತ ಕರುಣಾಶಾಲಿಗಳು. ಅವಳಿಗೆ ನೀನೇನು ಚಿಂತೆ ಮಾಡಬೇಡಮ್ಮ, ನಿನ್ನ ಯಾರು ಬಂದು ಯಾವ ರೀತಿಯಿಂದಲೂ ತೊಂದರೆ ಕೊಡಲ್ಲ, ನಿನಗೆ ಹೆದರಬೇಕಾದ ಅವಶ್ಯಕತೆ ಇಲ್ಲ, ನಿನಗೆ ನೆಮ್ಮದಿಯಿಂದ ನೀನು ಏನ್ ಬೇಕೋ, ನಿನಗೆ ಯಾವ ರೀತಿ ಬದುಕು ನಿರ್ಭಯವಾಗಿರ್ಬೇಕು ಅಂತ ಬಯಸ್ತೀಯೋ ಅದು ಇಲ್ಲಿ ನಿನಗೆ ಸಿಗುತ್ತೆ, ನೀನ್ ಅದರ ಬಗ್ಗೆ ಚಿಂತಿಸ್ಬೇಕಾದ ಅಗತ್ಯ ಇಲ್ಲ. ನಿನಗೇನು ಗರ್ಭ ಪ್ರಸವ ಆಗುವಾಗ ಯಾವ ರೀತಿಯ ಒಂದು ಮನಸ್ಥಿತಿ ಬೇಕೋ ಆ ಮನಸ್ಥಿತಿ ಈ ವಾತಾವರಣದಿಂದ ನಿನಗೆ ಬರುತ್ತೆ, ನಿನಗೆ ಒಳ್ಳೇದಾಗುತ್ತೆ, ನಿನಗೆ ಕ್ಷೇಮಂಕರನಾದ ಮಗ ಹುಟ್ಟುತ್ತಾನೆ, ಇದು ನಾನ್ ನಿನಗೆ ನೀಡ್ತಾ ಇರುವ ವರ, ನೀನು ಹೆದರಬೇಕಾದಾಗಷ್ಟೇ ಇಲ್ಲ. ಅಷ್ಟೇ ಅಲ್ಲ, ಪ್ರವೃತ್ತ ಧರ್ಮ ನಿವೃತ್ತ ಧರ್ಮ ಅಂತ ಎರಡಿದೆ. ನಿವೃತ್ತ ಧರ್ಮಕ್ಕೆ ಬೇಕಿರುವಂತಹ ತತ್ವಜ್ಞಾನವನ್ನು, ಆ ತತ್ವಜ್ಞಾನದಿಂದ ತಿಳಿಯಬೇಕಾದ ಭಗವಂತನನ್ನು ನಾನು ಉಪದೇಶ ಮಾಡ್ತೇನೆ ಅಂತ ಅವರು ಉಪದೇಶ ಮಾಡಿದ್ರು ನನ್ನ ತಾಯಿಗೆ. ನನ್ನ ತಾಯಿಯನ್ನ ಉದ್ದೇಶಿಸಿ ಮಾಡಿದ ಉಪದೇಶ ಅದು ನನಗೆ ಹೆಚ್ಚು ಉಪಕಾರ ಆಯ್ತು. ನನ್ನ ಕಿವಿ ಆಗ್ಲೇ ತೆರ್ಕೊಂಡಿತ್ತು, ನಾನು ಅಲ್ಲೇ ನೆಮ್ಮದಿಯಿಂದ ಕೇಳಿಸ್ಕೊಳ್ತಾ ಇದ್ದೆ, ಹೂಗುಡ್ತಾ ಇದ್ದೆ, ಅದು ನಾರದರಿಗೆ ಕೇಳಿಸ್ತಿತ್ತು. ನನ್ನ ಮಮ್ಮ ಎಲ್ಲೋ ಕೆಲವೊಂದ್ ಸರ್ತಿ ಸ್ವಲ್ಪ ನಿದ್ದೆಗೆ ಜಾರಿದ್ರು ಅವ್ರು ಹೇಳುವುದೇನು ನಿಲ್ಲಿಸ್ತಿರ್ಲಿಲ್ಲ, ಅವರು ಮತ್ತೂ ಹೇಳ್ತಾ ಇದ್ರು, ಯಾಕಂದ್ರೆ ನಾನು ಕೇಳ್ತಾ ಇದ್ದೇನೆ ಅಂತ ಅವ್ರಿಗೆ ಗೊತ್ತಿತ್ತು. ಹೀಗೆ ಮಾಮಪ್ಯುದ್ದಿಶ್ಯ ನಿರ್ಮಲಂ, ನಿರ್ಮಲ ಮನಸ್ಕನಾದ ನನಗೆ ನಿರ್ಮಲವಾದ ಚಿಂತನೆಯನ್ನು ಉಪದೇಶಿಸಿದ್ರು. ಈ ನಿನಗೆ ಇಚ್ಛಾ ರೂಪವಾದ ಪ್ರಸವ ಆಗಲಿ ಅಂತ ನಾರದರು ಆ ವರ ಕೊಟ್ಟದ್ರಿಂದ ಹಿರಣ್ಯ ಕಶಿಪು ಬಹಳ ದೀರ್ಘವಾದ ತಪಸ್ಸು ಮಾಡಿದ್ದಾದ್ರಿಂದ ಅವನಿನ್ನೇನು ತಪಸ್ಸು ಮುಗಿಸಿಕೊಂಡು ಬರ್ತಾನೆ ತಾನಿಚ್ಛರು ಮಗುವನ್ನ ಹೆತ್ತು, ಅಂದ್ರೆ ಇಚ್ಛಾ ಅಷ್ಟು ಕಾಲ ನಾರದರ ಮಾತುಗಳಲ್ಲಿ ತಲ್ಲೀನಲಾಗಿದ್ಲು. ಇಲ್ಲ ಅಂದ್ರೆ 9 ತಿಂಗಳಾಯ್ತು ಅಂದ್ರೆ ಹೊರಟು ಹೋದ್ರೆ ಮತ್ತೆ ಅಲ್ಲಿ ಏನು ಕತೆ, ಅರಮನೆಯ ಪರಿಸ್ಥಿತಿ ಏನಿದೆ ಅಂತ ಗೊತ್ತಿಲ್ಲ. ಹಾಗಾಗಿ ಅವನು ಇನ್ನೇನು ತಪಸ್ಸು ಮುಗಿಸಿ ಬರ್ತಾನೆ ಅಂತ ಅನ್ನಿಸುವಾಗ ಅವಳು ಗರ್ಭವನ್ನ ಹೆತ್ತು ಹೊರಟ್ಲು ಅನ್ನೋದು ನಮಗೆ, ಹಾಗಾಗಿ ಅವನಿಗಿನ್ನ 5 ವರ್ಷ ಅನ್ನೋದು ಗೊತ್ತಾಗತ್ತೆ. ಹುಡುಗನಿಗೆ ಈಗ ಗುರುಕುಲಕ್ಕೆ ಸೇರಿಸಿದ ಸಂದರ್ಭದಲ್ಲಿ 5 ವರ್ಷ ಅನ್ನೋದು ಕೂಡುತ್ತೆ. ಇಲ್ಲಾಂದ್ರೆ ಅವನು 1000 ವರ್ಷ ತಪಸ್ಸು ಮಾಡಿದ ಅಂತಿದೆ. ಅರಮನೆಯಲ್ಲಿದ್ದಾಗ ರಾಕ್ಷಸರು ದೇವತೆಗಳು ದಾಳಿ ಮಾಡಿದಾಗ ಕರ್ಕೊಂಬಂದ್ರು ಅಂತಿದೆ. 1000 ವರ್ಷ ಆದ್ಮೇಲೆ ಹಿರಣ್ಯಕಶಿಪು ಮೇಲೆ ಅವನಿಗೆ 5 ವರ್ಷ ಹೇಗೆ?
ಈ ಪ್ರಶ್ನೆ ಉಳಿಯುತ್ತೆ. ಅದಕ್ಕೆ ಈ ವರ ಅನ್ನೋದು ಕಾರಣವಾಗಿತ್ತು. ಅವಳು ಹೆತ್ತದ್ದು ಇನ್ನೇನು ಅವನು ತನ್ನ ತಪಸ್ಸನ್ನು ಮುಗಿಸಿ ಬರ್ತಾ ಇದ್ದಾನೆ ಅನ್ನುವ ಕಾಲಕ್ಕಾಯ್ತು ಅನ್ನೋದನ್ನ ನಾವು ಅರ್ಥ ಮಾಡಿಕೊಂಡ್ರೆ ಸರಿ. ತತ್ತು ಕಾಲಸ್ಯ ದೀರ್ಘತ್ವಾತ್ ಸ್ತ್ರೀತ್ವಾತ್ ಮಾತು ಸ್ಥಿರೋದಧೆ ಋಷೀಣ ಋಷಿಣ ಅನುಗೃಹೀತಂ ಮಾಂ ನಾಧುನಾಪ್ಯಜ್ಜಹಾತ್ ಸ್ಮೃತಿ. ಆ ಮಗುವಾಗಿದ್ದಾಗ ಕೇಳಿಸಿಕೊಂಡ ಮಾತನ್ನ ನಾನು ಇವತ್ತಿಗೂ ಮರೆತಿಲ್ಲ. ನಾ ಜಹಾತ್ ಸ್ಮೃತಿ, ನಾನು ಆ ಸ್ಮರಣೆಯನ್ನು ಕಳ್ಕೊಂಡಿಲ್ಲ. ನಮ್ಮ ಅಮ್ಮನಿಗೆ ಸ್ವಲ್ಪ ಕಷ್ಟ ಆಗ್ತಿತ್ತು, ತುಂಬಾ ಸುಸ್ತಾಗಿರ್ತಿದ್ಲು, ಭಯದ ವಾತಾವರಣದಿಂದ ಬಂದವಳು. ಮೊದಲ ಬಾರಿಗೆ ಈ ಓಂ ಅನ್ನೋ ವಾತಾವರಣ ಕೇಳಿಸಿದ್ದು. ಅಲ್ಲಿ ತನಕ ಝೋಮ್ 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 ಅಂತಾನೆ ಬೈಸ್ಕೊಳ್ತಾನೆ ಇದ್ದಿದ್ ಯಾವಾಗ್ಲು. ಈಗ ಮೊದಲ ಬಾರಿಗೆ ನೆಮ್ಮದಿಯ ತನ್ನ ಉಸಿರು ತನಗೆ ಕೇಳುವಷ್ಟು ಒಂದು ಸೈಲೆನ್ಸ್ ಅನ್ನ ಅವಳು ನೋಡಿಯೇ ಇರ್ಲಿಲ್ಲ. ಅಂತಹ ಸೈಲೆನ್ಸ್ ಅಲ್ಲಿ ಇದ್ದು ಫಸ್ಟ್ ಟೈಮ್ ಆ ಸಮಾಧಾನದ ವಾತಾವರಣ ಹುಟ್ಟಿದ್ರಿಂದ ಅವಳಿಗೆ ಆ ಜಾರಿಕೆ ನಿದ್ದೆಗೆ ಜಾರುತ್ತಾ ಇದ್ಲು. ಮತ್ತು ಬಹಳ ದೀರ್ಘಕಾಲ ಹೇಳಿದಾಗ ಅವಳಿಗೆ ಅಷ್ಟರಲ್ಲಿ ಮನಸ್ಸೇ ಇರ್ತಿರ್ಲಿಲ್ಲ. ಕಾಲಸ್ಯ ದೀರ್ಘತ್ವಾತ್, ಬಹಳ ಹಿಂದೆ ಕೇಳಿದ್ದಾದ್ರಿಂದ ಅವಳಿಗೆ ಮರ್ತೋಯ್ತು, ನನಗ್ ಮರ್ತು ಹೋಗ್ಲಿಲ್ಲ. ಮತ್ತು ಸ್ತ್ರೀತ್ವಾತ್, ಸಹಜವಾಗಿಯೇ ಹೆಚ್ಚು ಹೆಚ್ಚು ಬೇರೆ ಚಟುವಟಿಕೆಗಳೆಲ್ಲ ಆಕೆ ತೊಡಗಿದ್ಲು. ಆದ್ರಿಂದಾಗಿ ಈ ವಿಷಯಗಳೆಲ್ಲ ನಿಧಾನಕ್ಕೆ ಮರೀಲಿಕ್ಕೆ ಶುರುವಾಯ್ತು ಅವಳಿಗೆ. ಆದ್ರೆ ನನಗೆ ಮಾತ್ರ ಋಷಿಗಳ ಅನುಗ್ರಹ ಇದ್ದು ನನಗೋಸ್ಕರನೇ ಅವ್ರು ಹೇಳ್ತಾ ಇದ್ದೇನೆ ಅಂತ ಸಂಕಲ್ಪಿಸಿ ಹೇಳಿದ್ದಾದ್ರಿಂದ ನಾನು ಮರಿಲಿಲ್ಲ. ನಮ್ಮ ಅಮ್ಮ ಎಲ್ಲ ಸ್ವಲ್ಪ ಮರ್ತಿದ್ದಾಳೆ. ಯಾಕಂದ್ರೆ ಅವಳಿಗೆ ಟೆನ್ಷನ್ ಆಗ್ಬಿಟ್ಟಾಗ ಇವನೇ ಹೋಗಿ ಸಮಾಧಾನ ಹೇಳ್ತಿದ್ದ. ಅಮ್ಮ ಏನಾಗಲ್ಲ, ಹೆದ್ರು ಬೇಡ, ಯಾರಾದ್ರೂ ಹೇಳಿದಾರಲ್ವಾ, ಅಲ್ಲ ಅವ್ರು ಹೇಳಿದ್ದಾರೆ, ನನಗದು ಈಗ ನೆನ್ಪಾಗ್ತಾ ಇಲ್ಲ ಅಂತಾಳೆ. ಅದೆಲ್ಲ ಪರೀಕ್ಷೆ ಟೈಮಲ್ಲಿ ಗಡಿಬಿಡಿಯಲ್ಲಿ ಹೇಳಿದ್ದು, ಪರೀಕ್ಷೆ ಬರೆದ್ಮೇಲೆ ಮರ್ತೇ ಹೋಗಿದೆ. ಈಗ ನಾನು ಸ್ವಲ್ಪ ಫ್ರೆಶ್ ಆಗಿ ತಲೆಯನ್ನೆಲ್ಲ ಖಾಲಿ ಖಾಲಿ ಮಾಡ್ಕೊಂಡಿದ್ದೇನೆ. ಅದರಿಂದಾಗಿ ಅವನು ಪ್ರಹ್ಲಾದ ಪರೀಕ್ಷೆಗೆ ಓದಿದ್ದಲ್ಲ, ಅವನು ತನಗೋಸ್ಕರ ಓದಿದ್ದು. ಇಲ್ಲಿ ಅವಳು ಟೆನ್ಷನ್ ಅನ್ನು ಕಳ್ಕೊಳ್ಳಿಕ್ ಮಾತ್ರ ನಾರದರ ಮಾತುಗಳಿಗೆ ಕಿವಿಯಾದದ್ದು. ಹಾಗಾಗಿ ಟೆನ್ಷನ್ ಹೋದ್ಮೇಲೆ ವಿಷಯನು ಮರ್ತೋಯ್ತು. ಆದ್ರೆ ನನಗೆ ಹಾಗೆ ಮರ್ತೋಗ್ಲಿಲ್ಲ ಅಂತ ಆ ಹುಡುಗರ ಹತ್ರ ಹೇಳ್ತಾನೆ. ಭವತಾಮಪಿ ಭೂಯಾನ್ಮೇ ಯದಿ ಶ್ರದ್ಧದತೆ ವಚ ವೈಶಾರದೀತಿ ಶ್ರದ್ಧಾತ ಸ್ತ್ರೀ ಬಾಲಾನಾಂಚ ಮೇ ಯಥಾ. ನನ್ನ ಮಾತಿನಲ್ಲಿ ನೀವು ವಿಶ್ವಾಸ ಇಟ್ಟು ಕೇಳಿ ಅರ್ಥ ಮಾಡಿಕೊಂಡ್ರೆ ನಿಮಗೂ ಕೂಡ ಪರಮಾತ್ಮನ ತತ್ವಜ್ಞಾನ ಉಂಟಾಗುತ್ತೆ. ಶ್ರದ್ಧೆ ಇದ್ದರೆ ನನ್ನ ತಾಯಿಗೆ ಹೇಗೆ ಜ್ಞಾನ ಬಂತೋ ಹಾಗೆ ನಿಮ್ಗೂ ಕೂಡ ಅನಾಯಾಸವಾಗಿ ಜ್ಞಾನ ಬರುತ್ತೆ. ಜ್ಞಾನ ಬರ್ಬೇಕು ಅಂದ್ರೆ ನೀವು ಯಾರಾಗಿರ್ಬೇಕು ಅಂತ ಪ್ರಶ್ನೆ ಇಲ್ಲ. ನೀವು ಶ್ರದ್ಧೆ ಉಳ್ಳವರಾಗಿರ್ಬೇಕು. ಅದು ಸ್ತ್ರೀ ಆಗಿರ್ಬೋದು, ರಾಕ್ಷಸರಾಗಿರ್ಬೋದು, ಇನ್ಯಾರೋ ಸೇವಕರಾಗಿರ್ಬೋದು, ಇನ್ಯಾರೋ ದೈತ್ಯ ಬಾಲಕರೇ ಆಗಿರ್ಬೋದು. ನನ್ನ ತಾಯಿಗೆ ಹೇಗೆ ಜ್ಞಾನ ಬಂತೋ, ಅಂದ್ರೆ ಜ್ಞಾನದ ಮಟ್ಟದಲ್ಲಿ ಸ್ವಲ್ಪ ಕೆಲವು ಒಂದೆರಡು ವಿಷಯ ಮರ್ತು ಹೋಗಿರ್ಬೋದು, ಆದ್ರೆ ಅವಳ ಆತ್ಮಜ್ಞಾನಕ್ಕೆ ಬೇಕಾದ ಸಂಗತಿ ಮರ್ತು ಹೋಗಿರ್ಲಿಲ್ಲ. ಅವಳಿಗೆ ಆ ಧೈರ್ಯವನ್ನ ತಂದ್ಕೊಳ್ಳಿಕ್ಕೆ ಬೇಕಾದ ತತ್ಕಾಲದ ಸಮಾಧಾನಕ್ಕೆ ಒಳಗಾಗಬೇಕಾದ ವಿಷಯಗಳು ಗಡಿಬಿಡಿಯಲ್ಲಿ ನೆನಪಾಗ್ತಾ ಇರ್ಲಿಲ್ಲ. ಬಿಟ್ರೆ ಅವಳು ಒಳ್ಳೆಯ ತಿಳುವಳಿಕೆ ಇದ್ದವಳಾಗಿದ್ಲು. ಹಾಗಾಗಿ ನಿಮ್ಗೂ ಕೂಡ ಜ್ಞಾನ ಸಿಕ್ಕೇ ಸಿಗುತ್ತೆ. ಮೇ ನನ್ನ ತಾಯಿಗೆ ಹೇಗೆ ಜ್ಞಾನ ಸಿದ್ಧಿಸಿತೋ ನಿಮಗೂ ಕೂಡ ಹಾಗೆ ಜ್ಞಾನ ಸಿದ್ಧಿಯಾಗತ್ತೆ. ಜನ್ಮಾದ್ಯಾಶ್ಯಡಿ ಭಾವಾಹ ದೃಷ್ಟ್ವಾ ದೇಹಸ್ಯನಾತ್ಮನಃ ಫಲಾನಾಮಿವ ವೃಕ್ಷಸ್ಯ ಕಾಲೇನ ಈಶ್ವರ ಮೂರ್ತಿನ. ಮತ್ತೆ ಹೇಳ್ತಾ ಇದ್ದಾನೆ ಯಾರು, ಪ್ರಹ್ಲಾದ. ಮರಗಳಲ್ಲಿ ಹಣ್ಣುಗಳು ಹುಟ್ಟಿ ಬೆಳೆ ಅಂದ್ರೆ ಚಿಗುರೆಲೆ ಹೂವಾಗಿ ಕಾಯಾಗಿ ಹಣ್ಣಿ ಒಂದು ಕ್ರಮ ಇದೆ. ಹಣ್ಣಾಗ್ಬೇಕು ಅಂದ್ರೆ ಯಾವುದು ಕೂಡ ಒಂದು ಗಿಡ ನೆಟ್ಟ ತಕ್ಷಣ ಟಂಗ್ ಅಂತ ಒಂದು ಮರು ದಿವಸ ನಿನ್ನೇನು ಇರ್ಲಿ ಇವತ್ತು ಹಣ್ಣಾಯ್ತು ಅಂದ್ರೆ ಓ ಯಾರು ಸಿಕ್ಸಿದ್ದು ಅಂತ ಸ್ಪಷ್ಟ. ರಾತ್ರಿ ಬಂದಿದ್ದಾರೆ, ವಿಡಿಯೋ ನೋಡಿ ಗೊತ್ತಾಗತ್ತೆ ಯಾರಿಟ್ಟೋಗಿದ್ದು ಅಂತ. ಹಾಗಾಗಿ ಆಗ ಹಣ್ಣಾಗುದಿಲ್ಲ ಅನ್ನೋದು ಲೋಕದಲ್ಲಿ ಸಿದ್ಧ. ಅದೇ ರೀತಿ ಜೀವನದಲ್ಲೂ ಕೂಡ ಅನುಭವ ಅನ್ನೋದು ಒಂದೇ ದಿವಸಕ್ಕೆ ಯಾವುದೋ ಮರದಿಂದ ಇನ್ನೊಂದು ಮರಕ್ಕೆ ಮಂಗಗಳು ನೆಗೆದ ಹಾಗೆ ಬಂದು ಕೂತ್ಕೊಳ್ಳುವುದಿಲ್ಲ. ಅನುಭವಗಳು ಅದು ಕ್ರಮವಾಗಿ ಬೆಳೆದು ಬೆಳೆದು ಹಂತ ಹಂತವಾಗಿ ನಾವು ಜಾಗೃತರಾಗಬೇಕು. ಕೊನೆಗೆ ಮರ ಬೆಳೆದು ಹಣ್ಣುಗಳನ್ನೆಲ್ಲ ಉದುರಿಸಿದ ಮೇಲೆ ಕೃಶವಾಗಿ ನಶಿಸಿ ಹೋಗುತ್ತೆ ಮರವು ಕೂಡ. ಅದಕ್ಕೂ ಒಂದು ಅಸ್ತಿತ್ವ ಇದೆ, ಇಷ್ಟು ಕಾಲ ಆಯುಷ್ಯ ಅಂತಿದೆ. ಹಾಗೆ ಮನುಷ್ಯನೂ ಕೂಡ ಅವನಿಗೆ ಜಾಯತೆ ಅಸ್ತಿ ಜಾಯತೆ ವರ್ಧತೆ ವಿಪರಿಣಮತೆ ಅಪಕ್ಷೀಯತೆ
ನಶ್ಯತಿ ಅಂತ 6 ಸ್ಥಿತಿಗಳಿವೆ. ಷಡೂರ್ಮಿಗಳು ಅಂತ ಹೇಳ್ತಾರೆ ಇದನ್ನ. ಅಸ್ಥಿ ಅಂದ್ರೆ ಇರುತ್ತೆ, ಎಲ್ಲೋ ಒಂದ್ ಕಡೆ ಇರುತ್ತೆ. ಈಗ ಎಲ್ಲೋ ಒಂದ್ ಕಡೆ ಹುಟ್ಟತ್ತೆ, ಅದಕ್ಕೊಂದು ಶರೀರ ಸಿಗುತ್ತೆ. ಮೊದಲಿತ್ತು, ಆಮೇಲೆ ಹುಟ್ಟಿತು, ಆಮೇಲೆ ವರ್ಧತೆ ಬೆಳೆಯಿತು, ಆಮೇಲೆ ಅಪಕ್ಷೀಯತೆ ಬೆಳೆದದ್ರಲ್ಲಿ ಸ್ವಲ್ಪ ಎಲ್ಲ ಉದುರ್ಲಿಕ್ಕೆ ಶುರುವಾಯ್ತು. ಹಲ್ಲು ಉದುರ್ಲಿಕ್ಕೆ ಹೋಗಿ ಶುರು ಆಯ್ತು, ತಲೆ ಕೂದಲು ಉದುರ್ಲಿಕ್ಕೆ ಶುರು ಆಯ್ತು, ಚರ್ಮ ಎಲ್ಲ ಬೆಳ್ಳಗಾಯ್ತು, ಇನ್ನೇನೇನು ಆಯ್ತು. ಆಮೇಲೆ ನಶ್ಯತಿ, ವಿಪರಿಣಮತೆ. ಮಧ್ಯದಲ್ಲಿ ವಿಪರಿಣಮತೆ ಅಂದ್ರೆ ಮೊದಲಿದ್ದ ಹಾಗೆ ಇರುವುದಿಲ್ಲ, ಆಮೇಲೆ ಅಪಕ್ಷೀಯತೆ ನಾಶವಾಗುತ್ತೆ, ಕೊನೆಗೆ ನಶ್ಯತಿ ಕೊನೆಗೊಳ್ಳುತ್ತೆ. ಇದು 6 ಸ್ಥಿತಿಗಳು ಒಂದು ದೇಹ ಅಂತ ಬಂದ ಮೇಲೆ ನಿರಂತರ ಪ್ರತಿಯೊಬ್ಬನು ಕೂಡ ಅನುಭವಿಸಲೇಬೇಕು. ಹಾಗಾಗಿ ಈ 6 ವಿಕಾರಗಳು ಇದನ್ನ ಆ ಹುಟ್ಟು, ಸಾವು, ಹಸಿವು, ತೃಷೆ, ಮಾನಸಿಕ ರೋಗ ಮತ್ತು ದೈಹಿಕ ರೋಗ, ಆದಿವ್ಯಾಧಿ ಅಂತ ಹೀಗೂ ಒಂದು 6 ದೋಷಗಳನ್ನಾಗಿ ಹೇಳುವುದಿದೆ. ಆದ್ರೆ ಇಲ್ಲಿ ಒಟ್ಟಂತೂ ನಾಶ ಇದೆ ಅನ್ನೋದನ್ನು ಹೇಳಲಿಕ್ಕೆ ಪ್ರಹ್ಲಾದ ಈ 6 ವ್ಯತ್ಯಾಸಗಳನ್ನ, ಯಾಕೆಂದ್ರೆ ಜನ್ಮದಿಂದ ಹಿಡಿದು ಉಳಿದಂತೆ ಎಲ್ಲವೂ ಕೂಡ ಮನುಷ್ಯ ಬೇಡ ಅಂದ್ರೂ ಕೂಡ ಅವನನ್ನದು ನುಂಗಿ ಹಾಕತ್ತೆ. ಆತ್ಮೋ ನಿತ್ಯೋವ್ಯಯ ಶುದ್ಧ ಏಕ ಕ್ಷೇತ್ರಜ್ಞ ಆಶ್ರಯ ಅವಿಕ್ರಿಯ ಸ್ವದೃಗ್ವಶ್ಯೋ ವ್ಯಾಪಕೋ ಸಂಜ್ಞಾವೃತ. ಈ ಪರಮಾತ್ಮನನ್ನ ತಿಳಿಬೇಕು ಅಂತಂದ್ರೆ ಅವನನ್ನು ಏನು ಅಂತ ತಿಳಿಬೇಕು? ಅದಕ್ಕೋಸ್ಕರ ಪ್ರಹ್ಲಾದ ಹೇಳ್ತಾನೆ ಷಡೂರ್ಮಯ. ಆಗ 6 ದೋಷಗಳನ್ನು ಹೇಳಿದ. ಪರಮಾತ್ಮನಲ್ಲಿ 12 ಗುಣಗಳನ್ನ ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾನೆ. ಏನು? ಭಗವಂತ ಚತುರ್ವಿಧವಾದ ನಾಶರಹಿತನಾದವ. 4 ರೀತಿಯ ನಾಶಗಳು ಯಾವುದು? ಅನಿತ್ಯತ್ವ, ದೇಹನಾಶ, ದುಃಖ ಪ್ರಾಪ್ತಿ, ಅಪೂರ್ಣತ. ದೇವರಿಗಿದು 4 ಇಲ್ಲ. ಅನಿತ್ಯತ್ವ ಅಂದ್ರೆ ನಮ್ಗೆ ಶರೀರದಲ್ಲಿ ಬಂದಾಗ ಕೆಲಸ ಮಾಡ್ಲಿಕ್ಕಾಗತ್ತೆ, ಶರೀರ ಇಲ್ಲ ಅಂತ ಆದಾಗ ನಾವು ಯಾವ ಕೆಲಸವನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ನಮ್ಗೆ ಕರ್ಮಗಳ ಅನುಭವವನ್ನ ಪೂರ್ತಿಗೊಳಿಸ್ಲಿಕ್ಕೋಸ್ಕರ ಶರೀರ ಬೇಕೇ ಬೇಕು. ಶರೀರ ಇಲ್ಲದೆ ಇದ್ರೆ ಏನನ್ನೂ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರಿಂದಾಗಿ ಭಗವಂತನಿಗೆ ಅನಿತ್ಯತ್ವ ಅನ್ನುವ ದೋಷ ಇಲ್ಲ. ಅಂದ್ರೆ ಅವನಿಗೆ ಕೆಲವು ಕಾಲ ಶರೀರ ಇರುವುದು, ಕೆಲವು ಕಾಲ ಎಚ್ಚರ ಇರುವುದು, ಕೆಲವು ಕಾಲ ಸೃಷ್ಟಿಯ ಕಾಲಕ್ಕೆ ಬೇಕಾದಂತೆ ಕೆಲವು ವಸ್ತುಗಳನ್ನು ಉಪಯೋಗಿಸ್ಕೊಳ್ಳುದು, ಬೇರೆ ಟೈಮಲ್ಲಿ ಉಪಯೋಗಿಸಲ್ಲ ಬಿಟ್ಬಿಡುದು, ಈ ತರ ಇಲ್ಲ. ಅನಿತ್ಯತ್ವ, ಈ ದೋಷ ಇಲ್ಲ ಅವನಿಗೆ. ಇನ್ನೊಂದು ದೇಹನಾಶ. ನಮಗೆ ಆ ದೇಹನಾಶ ಅನ್ನೋದಿದೆ, ಭಗವಂತನಿಗೆ ದೇಹನಾಶ ಅಂತಿಲ್ಲ. ಯಾಕೆಂದ್ರೆ ಅವನಿಗೆ ನಮ್ಮ ತರದ ದೇಹ ಇರುವುದೇ ಇಲ್ಲ. ಇನ್ನೊಂದು ದುಃಖ ಪ್ರಾಪ್ತಿ. ಭಗವಂತನಿಗೆ ದುಃಖ ಪ್ರಾಪ್ತಿ ಅಂತಿಲ್ಲ. ರಾಮಚಂದ್ರ ಸೀತೆಯನ್ನು ಕಳ್ಕೊಂಡು ಗೊಳೋ ಅಂತ ನಾವು ಓದ್ತೇವೆ. ಅದು ಅವತಾರದ ಸಂದರ್ಭದಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ತನ್ನನ್ನ ಮೆಚ್ಚಿಕೊಂಡವಳನ್ನ ಕಳ್ಕೊಂಡಾಗ ಹೇಗೆ ವ್ಯಥೆ ಪಡ್ತಾನೆ ಅನ್ನೋದನ್ನು ತೋರಿಸ್ಲಿಕ್ಕೋಸ್ಕರ ಆ ನಟನೆಯನ್ನು ಮಾಡಿದ್ದು ಹೊರತು ಅವನಿಗೆ ವ್ಯಕ್ತಿಶಃ ತನ್ನ ಹೆಂಡತಿಯನ್ನು ಕಳ್ಕೊಳ್ಳಿಕ್ಕೆ ಅವಕಾಶವೇ ಇಲ್ಲ. ಯಾಕೆಂದ್ರೆ ಅವರಿಬ್ರು ಕೂಡ ಅನಾದಿ ನಿತ್ಯರಾದ ಎಲ್ಲ ಕಡೆ ತುಂಬಿದ ತತ್ವ. ಒಬ್ರನ್ನೊಬ್ರು ಬಿಟ್ಟಿರುವುದು ಅಂತ ಅನ್ನೋದು ಅಸಾಧ್ಯವಾದದ್ದು. ಏನೋ ಒಂದು ಮಾತಿತ್ತು, ಇಬ್ರು ಒಬ್ರನ್ನೊಬ್ರು ಬಿಟ್ಟು ಯುವಯೋಹೋ ನ ವಯೋಧಿಕ. ಅವರಿಬ್ರಲ್ಲಿ ಯಾರೂ ಕೂಡ ಒಬ್ರು ದೊಡ್ಡವರು ಚಿಕ್ಕವರು ಅಂತಿಲ್ಲ. ಅಂದ್ರೆ ಕಾಲದ ದೃಷ್ಟಿಯಿಂದ ಮತ್ತು ದೇಶದ ವ್ಯಾಪ್ತಿಯಿಂದ ಒಬ್ರನ್ನೊಬ್ರು ಬಿಟ್ಟಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರಿಂದ ಅವರಿಗೆ ಸೀತೆಯನ್ನು ಬಿಟ್ಟಿರುವುದು ಅಂತ ಅನ್ನೋದು ಸಾಧ್ಯವಿಲ್ಲ. ಯಾಕಂದ್ರೆ ಲಕ್ಷ್ಮಿಯ ಸನ್ನಿಧಾನ ಅವನ ಹೃದಯದಲ್ಲೇ ಯಾವಾಗ್ಲೂ ಕೂಡ ಶ್ರೀವತ್ಸ ಚಿಹ್ನೆಯ ಮೂಲಕ ಇರುವಂತವಳು. ಒಂದು ರೂಪದಿಂದ ಮಾತ್ರ ಈಗ ದೂರ ಆದದ್ದು, ಅದು ಲೋಕದ ದೃಷ್ಟಿಯಿಂದ ಆತ ಆಕೆಯನ್ನು ಹುಡುಕಿಕೊಂಡು ಹೊರಟ. ಇನ್ನು ಅಪೂರ್ಣತ, ದುಃಖ ಪ್ರಾಪ್ತಿ ಅನ್ನೋದು ಯಾವ ಅವತಾರಕ್ಕೂ ಇಲ್ಲ, ಮೂಲ ರೂಪಕ್ಕೂ ಇಲ್ಲ. ಅಪೂರ್ಣತ ಅಂದ್ರೆ ಯಾವುದೋ ಒಂದು ಕೆಲಸ ಮಾಡ್ಲಿಕ್ಕೆ ಗುಣದ ಕಮ್ಮಿ, ಅಂದ್ರೆ ಗುಣದ ಮಿತಿ, ಅದು ಅವನನ್ನು ಯಾವತ್ತೂ ಕಾಡುವುದಿಲ್ಲ. ಎಲ್ಲಾ ಗುಣಗಳು ಎಲ್ಲಾ ಕಾಲದಲ್ಲೂ ಯಾವಾಗ ಬೇಕಾದ್ರೂ ಬಳಸ್ಲಿಕ್ಕೆ ಸಿಗುವಂತದ್ದಾದ್ರಿಂದಾಗಿ ಅವನು ಪರಿಪೂರ್ಣ. ಪರಮಾತ್ಮನನ್ನ ಪರಿಪೂರ್ಣಂ ಗುರುನ್ ಸ್ಟಾನ್ ಅಂತ ಸ್ತೋತ್ರ ಮಾಡುವಾಗ ಅವನನ್ನ ನಿತ್ಯ ಪರಿಪೂರ್ಣ, ಎಲ್ಲಾ ಗುಣಗಳೂ ಪರಿಪೂರ್ಣ, ಮತ್ತೆ ಒಂದೊಂದು ಗುಣಗಳೂ ಪರಿಪೂರ್ಣ, ಪ್ರತ್ಯೇಕವಾಗಿ ಪರಿಪೂರ್ಣ ಅಂತ. ಹೀಗೆ ಈ 4 ಬಗೆಯ ನಾಶ ಅವನಿಗಿಲ್ಲ. ಹಾಗಾಗಿ ನಿತ್ಯ ನೈಮಿತ್ತಿಕ ನಾಶಗಳು ಅವನಿಗಿಲ್ಲ. ನಿತ್ಯ ನೈಮಿತ್ತಿಕ ನಾಶಗಳು ಅಂದ್ರೆ, ನೈಮಿತ್ತಿಕ ಅಂದ್ರೆ
ಕೆಲವು ವಿಶೇಷವಾದ ಗ್ರಹಣ ಆದಾಗ ಕೆಲವು ವಸ್ತುಗಳು ಆಮೇಲೆ ಬಳಕೆಗೆ ಬರಲ್ಲ. ಆಗ ಅಲ್ಲಿಯ ತನಕ ಮಾತ್ರ ಅದಕ್ಕೆ ಉಪಯೋಗ. ಅದು ನೈಮಿತ್ತಿಕವಾಗಿ ನಾಶ ಆಗುದು. ಹಾಗೆ ಭಗವಂತನನ್ನು ಯಾವ್ದಾದ್ರೂ ಒಂದು ನಿಮಿತ್ತ ಅವನ ಅಸ್ತಿತ್ವಕ್ಕೆ ಭಂಗ ತರುತ್ತೋ? ಇಲ್ಲ. ಅವನಿಗೆ ಆ ರೀತಿ ಯಾವತ್ತೂ ನೈಮಿತ್ತಿಕ ನಾಶವೂ ಇಲ್ಲ. ನಾರಾಯಣ. ಆಮೇಲೆ ಕೊರತೆ ಇಲ್ಲ, ವ್ಯಯ. ಅವನಿಗೆ ಲೋಪ ಆಗುದು, ಮರ್ತೋಗುದು, ಅಯ್ಯೋ ಅದು ನಿನ್ನೆ ಹೇಳ್ಬೇಕಿತ್ತು ಇವತ್ತು ಹೇಳಿದ್ನ ಅಂತ ತಲೆ ಕೆಡ್ಕೊಳ್ಳೋದು, ಮೊನ್ನೆ ಮಾಡ್ಬೇಕಿದ್ದದ್ ಕೆಲಸ ಇನ್ನು ಮಾಡೇ ಇಲ್ಲ ನಾನು ಅಂತ ಪೆಚ್ಚಾಗುದು, ನೀವ್ ಹೇಳಿದ್ದ ಅದು ಅವ್ರು ಹೇಳಿದ್ದು ಅಂತ ಅನ್ಕೊಂಡೆ ಅಂತ ಅಡ್ರೆಸ್ ಚೇಂಜ್ ಮಾಡಿ ಯಾರಿಗೋ ಯಾರ್ದೋ ಲೆಟರ್ ಕಳಿಸುದು, ಯಾರ್ದೋ ಕರ್ಮದ ಪ್ರೇರಣೆಯಿಂದ ಇನ್ನೊಬ್ಬನಿಗೆ ಆ ಕರ್ಮವನ್ನ ಪ್ರೇರೇಪಿಸಿ ಅವ್ರು ನೋಡಿದ್ರೆ ಒಂದು ಆನೆ ಒಂದು ಇರುವೆ ಮದುವೆ ಮಾಡ್ಬಿಡುದು, ಆಮೇಲೆ ಅವರಿಬ್ರು ಸಂಸಾರ ಮಾಡ್ಲಿಕ್ಕೆ ದೇವರೇ ಗತಿ ಅಂತ ಅವ್ರಿಗೊಂದು ಮನೆ ಕಟ್ಟಿಕೊಡ್ಲಿಕ್ಕೆ ಒದ್ದಾಟ ಪಡುದು. ಈ ತರದ ಅವ್ಯವಸ್ಥೆಗಳು ಅವನಿಗೆ ಯಾವತ್ತೂ ಆಗಲ್ಲ. ಭಗವಂತನ ಲೆಕ್ಕಾಚಾರದಲ್ಲಿ ಯಾವುದೂ ತಪ್ಪಿ ಹೋಗಲ್ಲ. ಹೀಗೆ ದೋಷರಹಿತನಾದವ, ಸ್ವತಂತ್ರ ಕರ್ತೃ. ಯಾವುದನ್ನೇ ಅಯ್ಯೋ ಇವತ್ತು ಅವ್ರು ಬರ್ಲೇ ಇಲ್ವಾ, ಅವ್ರು ಬಂದಿದ್ರೆ ಇವತ್ತು ಮಾಡ್ಕೊಡ್ಲಿಕ್ಕೆ ಆಗ್ತಿತ್ತು, ಅವ್ರು ಬರ್ಲಿಲ್ಲ ಅಂದ್ರೆ ಇದು ಇವತ್ತಿಲ್ಲ ರೀ, ಯಾಕೆ ಅವ್ರು ಬರ್ಲಿಲ್ಲ, ಟೈಪ್ ಮಾಡಿ ಕೊಟ್ರೆ ಮಾತ್ರ ನಿಮ್ಗೆ ಇವತ್ತು ಪುಸ್ತಕ ಕೊಡ್ತೇನೆ ಅಂತ ಅನ್ಕೊಂಡಿದ್ದೆ ಅಂತ ನಾವು ಯಾರೋ ಒಬ್ಬರನ್ನ ಆಶ್ರಯಿಸಿ ಅವ್ರು ಮಾಡಿಕೊಟ್ರನೇ ಮುಂದಿನ ಕೆಲಸ ಮುಂದುವರಿಯುವುದು ಅನ್ನುವ ಹಾಗೆ ಭಗವಂತನಿಗೆ ಯಾರನ್ನು ಯಾವ ವಿಷಯಕ್ಕೂ ಯಾವಾಗ್ಲೂ ಕಾಯ್ಬೇಕಾದ ಅಗತ್ಯ ಇಲ್ಲ. ಎಲ್ಲಾ ಕೆಲಸಗಳನ್ನು ತಾನೇ ಸ್ವತಂತ್ರವಾಗಿ ಮಾಡಬಲ್ಲ. ಆದ್ರೂ ಅವರಿಂದ ಆ ಕಾರ್ಯಗಳನ್ನು ಯಾಕೆ ಮಾಡಿಸ್ತಾನೆ ಅಂದ್ರೆ ಅವರು ಆ ಕಾರ್ಯಗಳನ್ನು ಮಾಡಿ ಸಾಧಿಸಿ ಭಗವಂತನ ಸೇವೆ ಮಾಡಿದ್ವಿ ಅಂತ ಸಂತೋಷ ಪಡುತ್ತಾರೆ ಅನ್ನೋದಕ್ಕಾಗಿ, ಹೊರತು ತನಗೆ ಅವ್ರು ಇಲ್ದೇ ಇದ್ರೆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಅನ್ನುವ ಕಾರಣಕ್ಕಾಗಿ ಅಲ್ಲ. ಇನ್ನು ಒಂದೇ ನಿಮಿಷ. ಹರೇ ರಾಮ. ಶುದ್ಧನಾಗಿ ಅಂದ್ರೆ ಪರಿಶುದ್ಧನಾಗಿ ಎಲ್ಲೆಡೆ ಎಂಥ ಲೋಕದ ವ್ಯವಸ್ಥೆಯಲ್ಲಿ ಏರಿಳಿತ ಆದ್ರೂ ಅದರ ಪರಿಣಾಮ ಭಗವಂತನನ್ನ ಎಂದು ಕಾಡುವುದಿಲ್ಲ. ಮತ್ತು ಇಡೀ ಬ್ರಹ್ಮಾಂಡವನ್ನು ಚೆನ್ನಾಗಿ ತಿಳಿದವ ಕ್ಷೇತ್ರಜ್ಞ. ಕ್ಷೇತ್ರಜ್ಞ ಅಂದ್ರೆ ಕ್ಷೇತ್ರ ಅಂದ್ರೆ ಶರೀರ. ಇದಂ ಶರೀರಂ ಕೌಂತೆಯ ಕ್ಷೇತ್ರಜ್ಞ ಇತಿ ಕ್ಷೇತ್ರಮಿತ್ಯಭಿಧೀಯತೆ ಅಂತೆಲ್ಲೋ ಕೇಳ್ದಂಗಿದೆ ಅಲ್ಲ, ಅದು ಈ ಶರೀರವನ್ನೇ ಹೇಳಿದ್ದು ಕ್ಷೇತ್ರ ಅಂತ. ಯಾರು ಕ್ಷೇತ್ರಜ್ಞ ಅಂದ್ರೆ ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ ಸರ್ವ ಕ್ಷೇತ್ರೇಷು ಭಾರತ, ನಾನೇ ಕ್ಷೇತ್ರಜ್ಞ ಅಂತ ಕೃಷ್ಣ ಅಲ್ಲಿ ಹೇಳ್ಕೊಂಡಿದ್ದಾನೆ. ನಮಗೆ ಈ ಕ್ಷೇತ್ರ ಅನ್ನುವುದು ಸ್ವಲ್ಪ ಸ್ವಲ್ಪ ಗೊತ್ತಿರಬಹುದು. 2 ಕಣ್ಣಿದೆ, 1 ಮೂಗಿದೆ, 2 ಕಿವಿ ಇದೆ, 1 ಬಾಯಿ ಇದೆ, ಅದ್ರಲ್ಲಿ ಎಷ್ಟೋ ಹಲ್ಲಿದೆ, ಅದ್ರಲ್ಲಿ ಒಂದು ಉದ್ದದ್ದು ಆಚೆ ಈಚೆ ಓಡಾಡುವ ನಾಲಿಗೆ ಇದೆ, ಕೆಳಗೆ ಗಂಟ್ಲಲ್ಲಿ ಹಿಡಿದ್ರೆ ಇನ್ನೇನೋ ಬ್ರಹ್ಮಾಂಡ ಇದೆ. ಇಷ್ಟು ಗೊತ್ತಿದೆ. ಅದ್ರದ್ದು ಹೇಗ್ ಕೆಲಸ ಮಾಡ್ತಿದೆ, ಏನ್ ಮಾಡ್ತಿದೆ, ಅದರ ಒಳಗಿನ ಇನ್ನೂ ಸ್ವಲ್ಪ ಎಲ್ಲ ಕೈಕಾಲು ಕುಯ್ದು ಅಭ್ಯಾಸ ಇದ್ದವರಾದ್ರೆ ಆಸ್ಪತ್ರೆಯಲ್ಲಿ ಈ ಶರೀರವನ್ನು ಕುಯ್ದು ಬಯಾಲಜಿಯನ್ನು ಓದಿದವರಾದ್ರೆ ಇನ್ನೊಂದಿಷ್ಟು ವಿಷಯ ಗೊತ್ತಿರುತ್ತೆ. ಆದ್ರೆ ಎಲ್ಲರ ಶರೀರ ಒಂದೇ ತರ ಇರುವುದಿಲ್ಲ. ಅದರಲ್ಲಿ ಗೊತ್ತಾಗಿದ್ದು ಬಹಳ ಸ್ವಲ್ಪ, ಗೊತ್ತಾಗದೆ ಹೋದದ್ದೇ ಜಾಸ್ತಿ. ಎದೆಯನ್ನ ಆಪರೇಷನ್ ಮಾಡುವಾಗ ಹೃದಯದಲ್ಲಿ ಜೀವ ಎಲ್ಲಿದೆ ಅಂತ ಇಲ್ಲಿ ತನಕ ಯಾರಿಗೂ ಹುಡುಕಿ ತೆಗಿಲಿಕ್ಕೆ ಬರ್ಲಿಲ್ಲ. ಅಥವಾ ಇನ್ಯಾವ್ದ್ಯಾವ್ದೋ ಮೂಲ ಸಂಗತಿಗಳು ದೇಹದೊಳಗೆ, ಈ ಪದಾರ್ಥ ಎಲ್ಲಿಂದ ಬಂತು, ಈ ಪದಾರ್ಥ ಎಲ್ಲಿಂದ ಬರ್ಲಿಲ್ಲ, ದೇಹದಲ್ಲಿ ಯಾವುದೋ ಪ್ರೋಟೀನ್ ಯಾಕೆ ಕೆಲಸ ಮಾಡ್ತು, ಯಾಕೆ ಕೆಲಸ ಮಾಡ್ಲಿಲ್ಲ, ಇದೇ ಪ್ರೋಟೀನ್ ಅವರಿಗೆ ಮರಣಕ್ಕೆ ಕಾರಣ ಆಯ್ತು, ಈ ಪ್ರೋಟೀನ್ ಇವರ ಜೀವಂತಕ್ಕೆ ಕಾರಣ ಆಯ್ತು.
ಏನ್ ವ್ಯತ್ಯಾಸ ಒಂದು ಗೊತ್ತಾಗಲ್ಲ. ಹಾಗೆ ಶರೀರದ ಒಳಗಿನ ಎಷ್ಟೋ ಸಂಗತಿಗಳು ಗೊತ್ತಿದೆ ಅಂತ ನಾವು ಜೋರಾಗಿ ತಲೆ ಅಲ್ಲಾಡಿಸುವಾಗ ತಲೆನೇ ಅಲ್ಲಾಡದ ಹಾಗೆ ಸ್ಟಿಕ್ ಆಗ್ಬಿಡುತ್ತೆ. ಆಮೇಲೆ ಇನ್ನೊಬ್ರು ತಿರುಗಿಸ್ಬೇಕು ತಲೆಯನ್ನ. ನೀವು ಆ ಕಡೆ ನೋಡ್ಬೇಕಿತ್ತು, ಈ ಕಡೆ ಯಾಕೆ ನೋಡ್ತಿದ್ದೀರಿ ಅಂತ. ತಿರುಗಿಸ್ಬೇಡಿ, ತಲೆ ತಿರುಗಿಸ್ಲಿಕ್ಕೆ ಆಗ್ತಾ ಇಲ್ಲ, ಒಳಗ್ ಮಾತ್ರ ತಿರುಗ್ತಾ ಇದೆ, ಹೊರಗ್ ಮಾತ್ರ. ಹಾಗಾಗಿ ಆ ಮೂಲದಲ್ಲಿ ಎಲ್ಲ ಪದಾರ್ಥಗಳು ಚೆನ್ನಾಗಿ ತಿಳಿದ್ರಿಂದಾಗಿ ಅವನಿಗೆ ಕ್ಷೇತ್ರಜ್ಞ ಹೆಸರು. ಕ್ಷೇತ್ರ ಅಂದ್ರೆ ಏನು ಅಂತ ನೀವು 13 ಒಮ್ಮೆ ನೋಡಿ. ಮಹಾಭೂತಾನ್ಯ ಅಹಂಕಾರ ಅನ್ನುವ ಶ್ಲೋಕಗಳಿಂದ ಒಂದು 5-6 ಶ್ಲೋಕಕ್ಕೆ ಏನೇನು ಈ ಜಗತ್ತಿದೆ ಅನ್ನೋದನ್ನು ತಿಳಿಸಿದ್ದಾನೆ ಕೃಷ್ಣ. ಏತೈರ್ದ್ವಾದಶಿಭಿರ್ ವಿದ್ವಾನ್ ಆತ್ಮನೋ ಲಕ್ಷಣೈ ಪರೈಹಿ ಅಹಂ ಮಮೇತ್ಯುತ್ ಅತದ್ಭಾವಂ ದೇಹಾದೋ ಮೋಹಜಂ ತ್ಯಜೇತ್. ಭಗವಂತ ಎಲ್ಲರಿಗೂ ಆಶ್ರಯ, ಯಾವುದೇ ವಿಕಾರ ಇಲ್ಲದವನು, ತನ್ನನ್ನೇ ತಾನು ಸ್ಪಷ್ಟವಾಗಿ ತಿಳಿದವನು, ಎಲ್ಲದರ ಮೇಲೆ ಹಿಡಿತವನ್ನ ಸಾಧಿಸಿದವನು, ಎಲ್ಲದರೊಳಗೆ ತುಂಬಿದವನು, ಪುಣ್ಯ ಪಾಪದ ಲೇಪವಿಲ್ಲದೆ, ಅಜ್ಞಾನಾದಿ ದೋಷವಿಲ್ಲದೆ, ಆವರಣಗಳಿಂದ ಹೊರತಾದವನು ಅನ್ನುವ ಈ ಅನೇಕ ಸಂಗತಿಗಳನ್ನ ಈ ಪದ್ಯದ ಮೂಲಕ ಹೇಳಿ, ಲೋಕ ವಿಲಕ್ಷಣವಾದ ಈ ಲಕ್ಷಣದಿಂದ ಯಾರು ಭಗವಂತನನ್ನು ತಿಳಿಯುತ್ತಾನೋ ಅವನು ಈ ದೇಹದ ಮೋಹದಿಂದಲೂ ಪಾರಾಗ್ತಾನೆ. ದೇವರನ್ನ ಸರಿಯಾಗಿ ತಿಳಿದ್ರೆ ನಮ್ ಬಗ್ಗೆ ನಮ್ಗಿರುವ ಭ್ರಮೆಯೂ ಕೂಡ ಹೊರಟು ಹೋಗುತ್ತೆ. ನಮಗೂ ಕೆಲವು ನಮ್ಮ ಬಗ್ಗೆ ನಾವೇನೋ ಹಾಗೆ, ನಾವೇನೋ ಹೀಗೆ ಅಂತ ಏನೇನೋ ತಪ್ಪು ಕಲ್ಪನೆಗಳಿರ್ತವೆ. ಈ ತಪ್ಪು ಕಲ್ಪನೆಯಿಂದ ಎಷ್ಟೋ ಸರ್ತಿ ನಾವು ಅನರ್ಥಗಳನ್ನು ಮಾಡಿಕೊಳ್ಳುವಂತಹ ಸಂದರ್ಭ ಇರುತ್ತೆ. ಹಾಗಾಗಿ ಭಗವಂತನನ್ನ ತಿಳಿಯುವುದಕ್ಕೆ ಮನುಷ್ಯನಿಗೆ ಅವಕಾಶಗಳು ಈ ಶರೀರದಲ್ಲಿ ಮಾತ್ರ ಇದೆ. ಬೇರೆ ಶರೀರದಲ್ಲಿ ಭಗವಂತನನ್ನು ತಿಳ್ಕೊಳ್ಳಿಕ್ಕಾಗಲ್ಲ. ಈ 12 ಗುಣದಿಂದ ದೇವರನ್ನ ನಿತ್ಯ ಉಪಾಸನೆ ಮಾಡಿದ್ರೆ, ಬಹಳ ಅದ್ಭುತವಾದ ಶ್ಲೋಕ. ಪ್ರಹ್ಲಾದ ಬಹಳ ಗಂಭೀರವಾಗಿ ಈ ಮಾತನ್ನ ದೈತ್ಯ ಬಾಲಕರಿಗೆ ಹೇಳ್ತಾ ಇದ್ದಾರೆ. ಭಗವಂತನನ್ನೇ ಈ 12 ಗುಣಗಳಿಂದ ನಿತ್ಯ ಯಾರು ಚಿಂತಿಸ್ತಾನೋ ಅವನಿಗೆ ದೇಹಾದಿ ಭ್ರಮೆ ಹೊರಟು ಹೋಗುತ್ತೆ. ದೇಹದಲ್ಲಿ ಉಂಟಾಗುವ ಶೋಕ ಮೋಹಗಳು ದೂರವಾಗ್ತವೆ. ಅವನು ಭಗವಂತನನ್ನು ತಿಳಿಲಿಕ್ಕೆ ಅಗತ್ಯವಾದ ಇನ್ನಷ್ಟು ಹೆಚ್ಚಿನ ಭಕ್ತಿಯನ್ನ ಪಡೀತಾನೆ ಅಂತ ಭ್ರಮೆಯನ್ನ ದೇಹಾದೋ ಮೋಹಜಂ ತ್ಯಜೇತ್. ಈ ದೇಹದಲ್ಲಿ ನಾನು, ನನ್ನದು ಇತ್ಯಾದಿ 100 ತರದ ಭ್ರಮೆಗಳನ್ನ ಆತ ಕಳ್ಕೊಳ್ತಾನೆ ಅಂತ ಹೇಳಿ ಮುಂದೆ ತುಂಬಾ ಸುಂದರವಾದ ಮಾತನ್ನ ಹೇಳ್ತಾನೆ. ದೇವರನ್ನು ಹೇಗ್ ತಿಳ್ಕೊಳ್ಬೇಕು ಅನ್ನೋದಕ್ಕೆ ನಾಳೆ ಮತ್ತೆ ಆ ಮಾತಿನ ಅನುಸಂಧಾನವನ್ನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾವಾನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. तस्मै सुभद्रश्रवसे नमो नमः। मार्पणं ब्रह्मविः ब्रह्मणाम् सर्वे भवन्तु सुखिनः, सर्वे सन्तु निरामयाः, सर्वे भद्राणि पश्यन्तु मा कश्चित् दुःखभाग् भवेत्। धर्मस्य विजयोऽयात् अधर्मस्य पराभवः सद्भावना प्राणप्रदाः भूयात् विश्वस्य मङ्गलम्। ಶ್ರೀ ಕೃಷ್ಣಾರ್ಪಣಮಸ್ತು.